ಇರಾನ್ ಇಸ್ರೇಲ್ ಈ ಒಂದು ವಾರ್ ವಿಚಾರಕ್ಕೆ ಬಂದಾಗ ಬರೀ ಏನೋ ಇರಾನ್ ಇಸ್ರೇಲ್ ಕಿತ್ತಾಡ್ಕೋತಾ ಇದ್ದಾರಂತೆ ನಮಗೇನು ಆ ರೀತಿ ನಾವು ಹೇಳಕ್ಕೆ ಬರಲ್ಲ. ಬೇಕಾದಷ್ಟು ಕಾರಣಗಳಿದೆ. ಇದು ತೈಲದ ವಿಚಾರಕ್ಕೋ ಅಥವಾ ಇಸ್ರೇಲ್ ಮತ್ತು ಭಾರತ ನಡುವಿನ ಸಂಬಂಧದ ವಿಚಾರಕ್ಕೋ ಇರಾನ್ ಮತ್ತು ಭಾರತದ ನಡುವಿನ ವ್ಯಾಪಾರ ಒಪ್ಪಂದಗಳ ವಿಚಾರಕ್ಕೂ ಅಂತ ಬಂದಾಗ ಬಹಳಷ್ಟು ವಿಚಾರಗಳು ಭಾರತದ ಮೇಲೆ ಪರಿಣಾಮ ಬೀರತಕ್ಕಂಥ ವಿಚಾರಗಳು ಇಲ್ಲಿವೆ. ಇದರ ಆಚೆಗೆ ತುಂಬ ಇವತ್ತು ಶಾಕಿಂಗ್ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದೆ ನಾನು. ಒಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ G7 ಶೃಂಗಸಭೆಯಿಂದ ಇನ್ನೂ ಒಂದು ದಿನದ ಮೀಟಿಂಗ್ ಇದ್ದ ಹೊರತಾಗಿಯೂ ಅವರಿಗೆ ನಿಗದಿಯಾಗಿದ್ದಂಥ ಸ್ಕೆಡ್ಯೂಲ್ ಆಗಿತ್ತು, ಇನ್ನೂ ಒಂದು ದಿನ ಇರಬೇಕು ಟ್ರಂಪ್ ಅಲ್ಲಿ ಅಂತ ಹೇಳಿ. ಆದರೆ ಟ್ರಂಪ್ ಇದರ ಮಧ್ಯೆನೇ ಎದ್ದು ಬಂದಿದ್ದಾರೆ. ಏನೋ ಸೀಸ್ ಫೈರ್ ಮಾಡಿಬಿಡೋಕ್ಕೇನೋ ಅಂತೇಳಿ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರೋನ್ ಎಮ್ಯಾನ್ಯುಯಲ್ ಒಂದು ಕಡೆ ಕಿಚಾಯಿಸ್ತಾರೆ ಯಾರನ್ನ, ಟ್ರಂಪ್ನ. ಅದಕ್ಕೆ ಇಲ್ಲ ಈ ಮನುಷ್ಯದ ಯಾವಾಗಲೂ ತಮಾಷೆ ಮಾಡೋದೇ ಆಗೋಯ್ತು, ಜೀವನದಲ್ಲಿ ಬರೀ ತಮಾಷೆ ಮಾಡೋದು ಕಾಮಿಡಿ ಮಾಡೋದೇ ಆಗೋಯ್ತು ಅಂಥೇಳಿ ಹೇಳ್ತಾನೆ. ಈ ಕಡೆ ಟ್ರಂಪ್ ಎದ್ದು ಬಂದು ಒಂದು ಸಂದೇಶ ಕೊಡ್ತಾ ಇದ್ದಾರೆ. ರಿಯಲ್ ಎಂಡ್ ಅನ್ನೋ ಒಂದು ಪದವನ್ನು ಟ್ರಂಪ್ ಬಳಸಿದ್ದಾರೆ ಇಲ್ಲಿ. ರಿಯಲ್ ಎಂಡ್ ಯಾರಿಗೆ? ಹಾಗಾದರೆ ರಿಯಲ್ ಎಂಡ್ ಅನ್ನೋದು ಇರಾನ್ ಪಾಲಿಗ. ಇವಾಗ ಇಡೀ ವಿಶ್ವ ಗೊತ್ತಿರತಕ್ಕಂಥ ವಿಚಾರ, ಇಸ್ರೇಲ್ ಜೊತೆಗೆ ಅಮೆರಿಕ ನಿಂತಿದೆ, ಅಥವಾ ಅಮೆರಿಕದ ಪರವಾಗಿ ಇಸ್ರೇಲ್ 50% ಪ್ರಾಕ್ಸಿ ವಾರನ್ನು ಯಾಕೆ ಮಾಡಿರಬಾರ್ದು ಅಂತ ಒಂದು ಪ್ರಶ್ನೆ ಇದ್ದಾಗ ರಿಯಲ್ ಎಂಡ್ ಅಂತ ಹೇಳಿದ್ರೆ ಅದು ಇರಾನ್ನ ಮೂಲೋತ್ಪಾಟನೆ ಆಗಿಬಿಡುತ್ತಾ. ಇರಾನ್ಗೆ ಪಾಠ ಕಲಿಸೋ ದೃಷ್ಟಿಯಿಂದ ಅಮೆರಿಕ ಪ್ಲಸ್ ಇಸ್ರೇಲ್ ಇಬ್ಬರೂ ಮುಗಿಬೀಳ್ತಾರಾ? ಇದರ ಮಧ್ಯೆ G7 ರಾಷ್ಟ್ರಗಳ ಒಂದು ಕೋರಿಕೆ ಕಳಕಳಿ ಏನಿದೆ ಗೊತ್ತಾ? ಇಮ್ಮಿಡಿಯೇಟಾಗಿ ಒಂದು ಸೀಸ್ ಫೈರ್ ಬೇಕಿಲ್ಲಿ. ಸೀಸ್ ಫೈರ್ ಇಮ್ಮಿಡಿಯೇಟಾಗಿ ಬೇಕಾಗತ್ತೆ. ಬೇಕಾದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗ ಶಾಂತಿ ನೆಲೆಸಬೇಕು ಎನ್ನುವುದು ಈ G7 ರಾಷ್ಟ್ರಗಳ ಒಂದು ಬೇಡಿಕೆಯಾಗಿದೆ. ಇದರ ಮಧ್ಯದಲ್ಲಿ ಭಾರತದ ಕಥೆ ಏನು? ರಿಯಲ್ ಎಂಡ್ ಅಂತ ಇರಾನ್ ಮೇಲೆ ಒಂದು ವೇಳೆ ಅಮೆರಿಕ ಇಸ್ರೇಲ್ ಹೋಗಿದ್ದೇ ಆದರೆ, ಕಾರಣ ಕೆಲವು ದಿನಗಳಲ್ಲಿ ಇಸ್ರೇಲ್ ಅಣು ಪರೀಕ್ಷೆ ಕೂಡ ನಡೆಸುವುದಿತ್ತು ಎನ್ನುವ ಒಂದು ಗುಮಾನಿ, ಒಂದು ಗಾಳಿ ಸುದ್ದಿ ಕೂಡ ಇದ್ದ ಹಿನ್ನೆಲೆಯಲ್ಲಿ ಇಸ್ರೇಲ್ ದಾಳಿ ಮಾಡ್ತಾ ಇದ್ದೀನಿ, ನನ್ನ ಅಕ್ಕಪಕ್ಕದ ದೇಶಗಳು ಅಣ್ವಸ್ತ್ರ ಇಟ್ಕೊಂಡ್ಬಿಟ್ರೆ ನಾನೇನು ಮಾಡಲಿ, ಎಲ್ಲರೂ ಒಟ್ಟಿಗೆ ಮುಗಿಬಿದ್ರೆ ನಾನು ಎಲ್ಲಿ ಹೋಗಲಿ ಅಂತ ಅವರ ಒಂದು ಆತಂಕ ಅವ್ರಿಗೆ ಇದ್ದೇ ಇರುತ್ತೆ. ಇದರ ಮಧ್ಯದಲ್ಲಿ ಈಗ ಈ ಯುದ್ಧಕ್ಕೆ ತೆರೆ ಬೀಳಬೇಕು. ಅಟ್ ದ ಸೇಮ್ ಟೈಮ್ ಗಾಜಾ ಪಟ್ಟಿಯಲ್ಲಿಯೂ ಕೂಡ ಸೀಸ್ ಫೈರ್ ಆಗಬೇಕು ಎನ್ನುವ ಒಂದು ಕೋರಿಕೆಯನ್ನು G7 ಇಟ್ಟಿವೆ. ಈ G7ನ ಈ ಬೇಡಿಕೆಗಳಿಗೆ ಡೊನಾಲ್ಡ್ ಟ್ರಂಪ್ ಎಷ್ಟು ಮಟ್ಟ ತಲೆ ಕೆಡಿಸ್ಕೊಳ್ತಾರೆ? ಭಾರತದ ಮೇಲೆ ಆರ್ಥಿಕವಾಗಿ ಯುದ್ಧ ಬೀರ್ತಾ ಇರ್ತಕ್ಕಂಥ ಪರಿಣಾಮ ಏನು? ನಿಜಕ್ಕೂ ಭಾರತದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತಾ? ವಿಶೇಷವಾಗಿ ತೈಲ ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 20% ಏರಿಕೆ ಆಗಬಹುದಾ? ಬ್ಯಾರೆಲ್ ಬೆಲೆ $74 ಏರಿಕೆ ಆಗಿದೆ. 2025 ಪೂರ್ಣ ವರ್ಷ ಬ್ಯಾರೆಲ್ $85 ಇತ್ತು. ಏನೇನು ಎಫೆಕ್ಟ್ ಆಗುತ್ತೆ? ಭಾರತದ ಆಮದು ವೆಚ್ಚ 1.5 ಪಟ್ಟು ಹೆಚ್ಚಳ ಆಗಬಹುದು. ಆ ರೂಟೇ ಆಗಿದೆ, ಅದರ ಬಗ್ಗೆ ಹೇಳ್ತೀನಿ ಆಮೇಲೆ ನಾನು. ಇರಾನ್ ಇಸ್ರೇಲ್ ಒಂದು ವಾರ ಆದಾಗ ಯಾವ ಕಡೆಯಿಂದ ನಮಗೆ ತೈಲವೋ ಇಸ್ರೇಲ್ ಕಡೆಯಿಂದ ಬರ್ತಕ್ಕಂಥ ವಸ್ತುಗಳೋ ಭಾರತಕ್ಕೆ ಎಂಟ್ರಿ ಆಗಬೇಕು ಅಂತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ನಮ್ಮನ್ನು ಡಾಕ್ಟರ್ ಕೇಶವ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ಕೇಶವ ಸರ್ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮಗೆ ವಾಸುದೇವರಾವ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಮಾಜಿ ನಿರ್ದೇಶಕರು, ಮಂಗಳೂರಿನ ಏರ್ಪೋರ್ಟ್. ಸ್ವಾಗತ ನಿಮಗೆ ವಾಸುದೇವ್ ಸರ್. ನಮಸ್ಕಾರ. ಓಕೆ, ನಾನು ಮೊದಲಿಗೆ ಸುನಿಲ್ ಬಳಿ ಹೋಗ್ತಿದ್ದೀನಿ. ನಾನು ಸುನಿಲ್, ಈ ಒಂದು ಇರಾನ್ ಇಸ್ರೇಲ್ ಅಂತ ಬಂದಾಗ ನಮಗೇನೋ ಅವರಿಬ್ಬರೇನೋ ಬಡ್ದಾಡ್ಕೊಳ್ತಾರೆ ಅಂತ ಇರಬಹುದೇನೋ, ಆದರೆ ಇವತ್ತು ವಿಶ್ವದ ಯಾವುದೇ ಮೂಲೆಯಲ್ಲಿ ಎಲ್ಲೇ ಒಂದು ಯುದ್ಧ ಆದರೆ, ಒಂದು ಬೆಂಕಿ ಕಡ್ಡಿ ಜ್ವರ ಗೀರಿದ್ರು ಕೂಡ ಎರಡು ರಾಷ್ಟ್ರಗಳ ನಡುವೆ, ಸೊ ಅದರದ್ದು ಎಫೆಕ್ಟು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೂ ಆಗೇ ಆಗುತ್ತೆ. ಯಾವತ್ತಿಗೆ ನಾವು LPG ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನನ್ನು ವೆಲ್ಕಮ್ ಮಾಡಿಕೊಂಡ್ವೋ, ವಿಶ್ವದ ಒಂದಲ್ಲ ಒಂದು ದೇಶದೊಂದಿಗೆ ನಮ್ಮ ಸಂಪರ್ಕ, ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಇದ್ದೇ ಇರುತ್ತೆ. ಕೆಲವು ಒಪ್ಪಂದಗಳು ನಾವು ಸೈನ್ ಕೂಡ ಮಾಡಿರ್ತೀವಿ. ಇದೀಗ ಎಲ್ಲಿಗೆ ಬಂದು ನಿಂತಿದೆ ಈಗ ಇಸ್ರೇಲ್ ಮತ್ತು ಇರಾನ್ನ ಯುದ್ಧ? ಈ ಕ್ಷಣಕ್ಕೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತ ಇವತ್ತಿನ ಒಂದು ಪರಿಸ್ಥಿತಿ ಏನು ನೀವು ಹೇಳಿದ್ರಲ್ಲ, ಡೊನಾಲ್ಡ್ ಟ್ರಂಪ್ ಸಡನ್ ಆಗಿ ಅಲ್ಲಿಂದ ಹೊರಟು ಯುನೈಟೆಡ್ ಸ್ಟೇಟ್ಸ್ಗೆ ವಾಪಸ್ ಹೋಗಿದ್ದಾರೆ. ಆ್ಯಂಡ್ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ರಿಯಲ್ ಎಂಡ್ ಬಂದಿದೆ, ದಟ್ a real end has to be put. See, ಟ್ರೇಡ್ನ ನಾವು ಒಂದು ಕಡೆ ಇಟ್ಟು ಗ್ಲೋಬಲ್ ಎಫೆಕ್ಟ್ಸ್ ಏನು ಅಂತ ಅಂದರೆ ಹೈಯರ್ ಗ್ಲೋಬಲ್ ಎಫೆಕ್ಟ್ಸ್. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಕಾನ್ಫ್ಲಿಕ್ಟ್ ಈಗ ಇಸ್ರೇಲ್ ಇರಾನ್ ಮೇಲೆ ಈಗ ಅಟ್ಯಾಕ್ ಮಾಡಿದೆ, ದೆನ್ ಇರಾನ್ ರಿಟಾಲಿಯೇಟ್ ಮಾಡ್ತಿದೆ, ಇದೆಲ್ಲ ನಡೀತಿದೆ. ಬಟ್ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ನೋಡಬೇಕು. ದ ಬಿಗ್ಗರ್ ಗ್ಲೋಬಲ್ ಎಫೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಸ್ರೇಲ್ ಅವರ IDF ಚೀಫ್ ಆಫ್ ಸ್ಟಾಫ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದರು. ಯಾವತ್ತು ಮೊನ್ನೆ ಇಸ್ರೇಲ್ ಮೇಲೆ ಫಸ್ಟ್ ಅಟ್ಯಾಕ್, ಇರಾನ್ ಮೇಲೆ ಫಸ್ಟ್ ಅಟ್ಯಾಕ್ ಮಾಡುತ್ತಲ್ಲ, ಇಸ್ರೇಲ್ ಅಟ್ಯಾಕ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು, ವಿ ಆರ್ ಅಟ್ ಎ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ದ ಚೀಫ್ ಆಫ್ ಸ್ಟಾಫ್ ಆಫ್ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಏನಂತ ಹೇಳಿದ್ರೆ, ಯಾವ ಒಂದು ನ್ಯೂಕ್ಲಿಯರ್ನ
ಪವರಿಗೋಸ್ಕರ ಯೂಸ್ ಮಾಡಬೇಕಿತ್ತು, ಅದು ಅವರು ಮಿಲಿಟರಿ ಗ್ರೇಡ್ಗೆ ಎನ್ರಿಚ್ ಮಾಡಿಬಿಟ್ಟಿದ್ದಾರೆ. ಓಕೆ. ಆ್ಯಂಡ್ ರೂಮರ್ಸ್ ಇಫ್ ದೇ ಆರ್ ಟು ಬಿ ಬಿಲೀವ್ಡ್ ಇನ್ ಸ್ವಲ್ಪ ದಿನದಲ್ಲೇ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಆಗೋದಿತ್ತು. ಓಕೆ. ನಾವು ಇಮ್ಯಾಜಿನ್ ಒನ್ ಮೋರ್ ನ್ಯೂಕ್ಲಿಯರ್ ಕಂಟ್ರಿ ಅಕ್ಕಪಕ್ಕ ಇನ್ ದ ಮಿಡಲ್ ಈಸ್ಟ್. ಹ್ಮ್. ಇನ್ ದ ಮಿಡಲ್ ಈಸ್ಟ್ ಅಫ್ಕೋರ್ಸ್ ಅಲ್ಲಿನ ರೆಜಿಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಅದು ಕಟ್ಟರ್ ಇಸ್ಲಾಮಿಕ್ ರೆಜಿಮ್ ಅಲ್ಲಿರೋದು. ಓಕೆ. ಇಮ್ಯಾಜಿನ್ ಎ ನ್ಯೂಕ್ಲಿಯರ್ ಕಂಟ್ರಿ ಸಿಟಿಂಗ್ ಇನ್ ಮಿಡಲ್ ಈಸ್ಟ್. ಆ ನ್ಯೂಕ್ಲಿಯರ್ ಕಂಟ್ರಿಯಿಂದ ದ ಫಸ್ಟ್ ಎಫೆಕ್ಟ್ ಎನಿ ಡೇ, ಯಾಕಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಎಲ್ಲ ಅರಬ್ ಕಂಟ್ರೀಸ್ಗೆ ಬಿಫೋರ್ ಅಬ್ರಹಾಂ ಅಕಾರ್ಡ್ಸ್ 2020 ಅದು ಸೈನ್ ಆಗೋಕ್ಕೆ ಮುಂಚೆ ಎಲ್ಲರ ಕಾಮನ್ ಎನಿಮಿ ಏನಿದೆ ಇಸ್ರೇಲ್, ಈವನ್ ಇಫ್ ಅಕಾರ್ಡ್ಸ್ ಆರ್ ದೇರ್, ಅದು ಇಸ್ರೇಲ್ ಏನೇನೆ. ಇಸ್ರೇಲ್ ಏನು ಹೇಳುತ್ತೆ, ಈಗ ನಾವೇನಾದರೂ ಅದನ್ನ ಬಿಟ್ಬಿಟ್ರೆ ವಿ ಆರ್ ಡನ್. ಓಕೆ. ನಾವಿಷ್ಟು ದಿನ ನಾವು ಯಾವ ಒಂದು ಅಸ್ತಿತ್ವಕ್ಕೋಸ್ಕರ ನಾವು ಹೋರಾಡಿದೀವಿ, ನಮ್ಮ ಅಸ್ತಿತ್ವನೇ ಇಲ್ದಿರ ಆಗ್ಬಿಡುತ್ತೆ ಅನ್ನೋದು ಇಸ್ರೇಲ್ ವಾದ. ಓಕೆ. ಸತ್ಯ, ಇಫ್ ನ್ಯೂಕ್ಲಿಯರ್ ಮಟೀರಿಯಲ್ ಯುರೇನಿಯಂನ ಅವ್ರು ಏನಾದರೂ ಮಿಲಿಟರಿ ಗ್ರೇಡ್ಗೆ ಇರಾನ್ ಮಾಡಿದೆ ಅಂತ ಹೇಳಿದ್ರೆ, ಎನ್ರಿಚ್ ಮಾಡಿದೆ ಅಂತ ಹೇಳಿದ್ರೆ, ಓಕೆ, ಇಟ್ ಈಸ್ ದ ಟ್ರೂತ್. ದಟ್ಸ್ ವೇರ್ ಇಟ್ ಈಸ್ ಸ್ಟ್ಯಾಂಡಿಂಗ್. Okay. ಒನ್ ಮೋರ್ ನ್ಯೂಕ್ಲಿಯರ್ ಕಂಟ್ರಿ, ಕಾಮನ್ ಎನಿಮಿ ಇಸ್ರೇಲ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಲ್ಸೋ. Okay. ಸೊ ದೇರ್ ಕ್ಯಾನ್ ಬಿ bigger global effects apart from trade.